Welcome to my channel. Today we discuss transformer parts and their functions. So this is one of the distribution transformer. In this distribution transformer we have to see so many parts. So that parts in our functions ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. So this is one of the transformer tank. This transformer tank is made up of MS sheet, fabricated MS sheet. This tank consists of one of the transformer core. That core is made up of laminated core silicon steel. Laminated core silicon steel. So this core is having one of the winding. That one winding is called LV winding. That LV winding is close to the core. ಈ LV winding ಅಂತ ಇರುತ್ತೆ. ಆ LV winding ಅನ್ನು ಏನ್ ಮಾಡ್ತೀವಿ ಅಂದ್ರೆ ಕೋರಿನ ಮೇಲ್ಭಾಗದಲ್ಲಿ ಓನ್ ಮಾಡಿರ್ತಕ್ಕಂಥದ್ದು. After that LV winding, we have to own the HV winding. Another winding is there. That winding is called HV. LV means low voltage side. HV means high voltage side. That both are winding on the core. Okay, so that core is immersed or insert in a transformer tank. That transformer tank also is having insulated oil. That is also called transformer oil. Okay, this is one of the part. Next one is another part is conservator. So this is one of the part of the transformer. This conservator look like this. So this is also that one. That conservator normally fitted on the top of the transformer. ಅಂದ್ರೆ ಈ ಕನ್ಸರ್ವೇಟರ್ ನಾರ್ಮಲಿ ಈ ಟ್ರಾನ್ಸ್ಫಾರ್ಮರ್ ನ ಮೇಲ್ಭಾಗದಲ್ಲಿ ಇದನ್ನ ಮೌಂಟ್ ಮಾಡಿರ್ತಕ್ಕಂಥದ್ದು. ಸೊ ಇಟ್ ಇಸ್ ಲುಕ್ ಲೈಕ್ ಎ ಒನ್ ಆಫ್ ದ ಡ್ರಮ್ ಶೇಪ್ ಇರತಕ್ಕಂಥದ್ದು. ಸೊ ದಟ್ ಕನ್ಸರ್ವೇಟರ್ ಹ್ಯಾವಿಂಗ್ ದ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂದ್ರೆ ಏನು, ಇಲ್ಲಿ ನಾವು ಈ ಕನ್ಸರ್ವೇಟರ್ ಏನ್ ಅಂತ ಇದೆ, ಬಾಟಮ್ ಆಫ್ ದ ಕನ್ಸರ್ವೇಟರ್ ಒನ್ ಆಫ್ ದ ಪೈಪ್ ಈಸ್ ಕನೆಕ್ಟ್. ದಟ್ ಪೈಪ್ ಈಸ್ ಕನೆಕ್ಟೆಡ್ ಟು ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಇಲ್ಲಿ ನಾವು ಕನ್ಸರ್ವೇಟರ್ ಅಂತ ಇದೆ, ಆ ಕನ್ಸರ್ವೇಟರ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಕನೆಕ್ಷನ್ಸ್ ಮಾಡ್ತೀವಿ ಬಿಕಾಸ್ ಆಫ್ ಆಯಿಲ್ ಫ್ಲೋಯಿಂಗ್ ಆಗಲಿಕ್ಕೋಸ್ಕರ. ಓಕೆ, ಸೊ ದಿಸ್ ಕನ್ಸರ್ವೇಟರ್ ಆಲ್ಸೋ ಒನ್ ಮೋರ್ ಪಾರ್ಟ್ ಈಸ್ ದೇರ್, ದಟ್ ಈಸ್ ಕಾಲ್ಡ್ ವಾಟ್, ಆಯಿಲ್ ಲೆವೆಲ್ ಇಂಡಿಕೇಟರ್. ಸೊ ಇನ್ ದಟ್ ಆಯಿಲ್ ಲೆವೆಲ್ ಇಂಡಿಕೇಟರ್ ವಿ ಕ್ಯಾನ್ ಸಿ ದ what is the level of the oil. So normally ಈ ಕನ್ಸರ್ವೇಟರ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಯಿಲ್ ಅನ್ನ ಫಿಲ್ ಮಾಡ್ಕೊಡುದು. ಯಾಕೋಸ್ಕರ ಅಂದ್ರೆ when ಟ್ರಾನ್ಸ್ಫಾರ್ಮರ್ ಲೋಡಿಂಗ್ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂದ್ರೆ that ಟ್ರಾನ್ಸ್ಫಾರ್ಮರ್ ಕೋರ್ is will be heat up. ಕೋರ್ ಹೀಟ್ ಆಗ್ತಾ ಹೋದಂಗೆ that means oil is also heat up. So oil heated ಆಗ್ತಾ ಹೋದಂಗೆ the thickness of the oil is will be increases. So thickness ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, that oil is also goes through the pipe. ಈ ಪೈಪ್ ಮುಖಾಂತರ ಎಲ್ಲಿ ಹೋಗುತ್ತೆ, ಅದು ಕನ್ಸರ್ವೇಟರ್ ಹೋಗುತ್ತೆ. ಕನ್ಸರ್ವೇಟರ್ ಅಲ್ಲಿ ಒಂದ್ ವೇಳೆ ಫುಲ್ ಇತ್ತು ಅಂದ್ರೆ ಏನಾಗ್ಬೋದು, ಪ್ರಾಬ್ಲಮ್ ಆಗುತ್ತೆ. ಸೊ ಆ ದೃಷ್ಟಿಗೋಸ್ಕರ ಏನ್ ಮಾಡ್ಬೇಕಾಗುತ್ತೆ ನಾವು, ದಟ್ ಆಯಿಲ್ ಇಟ್ ಶುಡ್ ಬಿ ಏನೋ ಒಂದು ಸ್ಪೆಸಿಫೈಡ್ ಲೆವೆಲ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಹಾಕ್ಬೇಕು. ಸೊ ಇದರಿಂದ ನಮಗೆ ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ ಹೀಟೆಡ್ ಆದಾಗ ಅದರ ಆಯಿಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಆ ಟ್ರಾನ್ಸ್ಫಾರ್ಮರ್ ಹೀಟ್ ಕಡಿಮೆ ಆಗುತ್ತೆ, ದೆನ್ ಆಯಿಲ್ ಲೆವೆಲ್ ಈಸ್ ಆಲ್ಸೋ ಡಿಕ್ರೀಸಸ್. ಸೊ ದಿಸ್ ಈಸ್ ವಾಟ್ ಕನ್ಸರ್ವೇಟರ್. ಸೊ ಒನ್ ಮೋರ್ part is connected to the conservator. That part is called breather ಅಂತ ಕರೀತೀವಿ. So this is called breather. This breather normally connect on the conservator. ಇಲ್ಲಿ ನೋಡಿ, ಇದಕ್ಕೆ ನಾವು ಕನ್ಸರ್ವೇಟರ್ ಅಂತ ಕರೀತೀವಿ. ಟಾಪ್ ಗೆ ಕನೆಕ್ಟ್ ಮಾಡಿರ್ತಕ್ಕಂಥದ್ದು ಯಾವುದು, this is also one more pipe. This pipe is connected to the one of the additional part. That part is called breather ಅಂತ ಕರಿತೀವಿ. breather.
ಏನು ಯಾಕೋಸ್ಕರ ನಾವು ಆ ಬ್ರೀತರ್ ಅಂತ ಕರಿತೀವಿ ಅಂದ್ರೆ ಬಿಕಾಸ್ ಆಫ್ ನಾವು ಯಾವ ರೀತಿ ನಾವು ಉಸಿರಾಟನ ಮಾಡ್ತೀವಿ ಅದೇ ರೀತಿನೇ ಈ ಟ್ರಾನ್ಸ್ಫಾರ್ಮರ್ ಕೂಡ ಉಸಿರಾಟ ಮಾಡುತ್ತೆ. ಹೇಗೆ? ಸೊ ಅದಕ್ಕೋಸ್ಕರ ಇದನ್ನ ನಾವು ಬ್ರೀತರ್ ಅಂತ ಕರಿತೀವಿ. ಸೊ ದಟ್ ಬ್ರೀತರ್ ಇಟ್ ಕನ್ಸಿಸ್ಟ್ಸ್ ಆಫ್ ಎ ಸಿಲಿಕಾ ಜೆಲ್. ಆ ಬ್ರೀತರ್ ಒಳಭಾಗದಲ್ಲಿ ಏನಿರುತ್ತೆ ಅಂದ್ರೆ ಸಿಲಿಕಾ ಜೆಲ್ ಇರುತ್ತೆ. ದಟ್ ಸಿಲಿಕಾ ಜೆಲ್ ಈಸ್ ಅಬ್ಸರ್ವ್ ದ ಮಾಯಿಶ್ಚರ್ ಕಂಟೆಂಟ್ ಏರ್. ಮಾಯಿಶ್ಚರ್ ಕಂಟೆಂಟ್ ಏರ್ ಅನ್ನು ಏನ್ ಮಾಡುತ್ತೆ? ಅದು ಅಬ್ಸರ್ವ್ ಮಾಡುತ್ತೆ. ಬಿಕಾಸ್ ಆಫ್ ಯಾಕೆಗೋಸ್ಕರ ಅಂದ್ರೆ ಟ್ರಾನ್ಸ್ಫಾರ್ಮರ್ ಒಳಭಾಗಕ್ಕೆ ಹೋಗ್ತಕ್ಕಂತ ಏರ್ ಇಟ್ ಶುಡ್ ಬಿ ಫ್ರೀ ಮಾಯಿಶ್ಚರ್. ಯಾವುದೇ ಕಾರಣಕ್ಕೂ ಡ್ರೈ ಏರ್ ಮಾತ್ರ ಹೋಗ್ಬೇಕು. ಯಾವುದು ಮಾಯಿಶ್ಚರ್ ಕಂಟೆಂಟ್ ಇರ್ತಕ್ಕಂಥ ಏರು ಒಳಭಾಗದಲ್ಲಿ ಹೋಗಬಾರ್ದು. ಇಫ್ ದೇರ್ ಈಸ್ ಎಂಟರ್ ದ ಮಾಯಿಶ್ಚರ್ ಕಂಟೆಂಟ್ ಏರ್, ದ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ದ ಆಯಿಲ್ ಲೆವೆಲ್ ನಾರ್ಮಲಿ ಏನಾಗುತ್ತೆ? ಅದು ಡಿಕ್ರೀಸಸ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಶುಡ್ ಬಿ ಆಲ್ವೇಸ್ ಅಲೋ ದ ಏರ್ ಓನ್ಲಿ ಡ್ರೈ ಏರ್ ಅನ್ನ ಮಾತ್ರ ಒಳಗಡೆ ನಾವು ಪಾಸ್ ಮಾಡಬೇಕು. ಆ ದೃಷ್ಟಿಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಒನ್ ಆಫ್ ದ ಬ್ರೀತರ್ ಅಂತ ಕನೆಕ್ಟ್ ಮಾಡಿರ್ತೀವಿ. ಆ ಬ್ರೀತರ್ ಒಳಭಾಗದಲ್ಲಿ ಸಿಲಿಕಾ ಜೆಲ್ ಅಂತ ಇರುತ್ತೆ. ದಟ್ ಸಿಲಿಕಾ ಜೆಲ್ ಈಸ್ ಅಬ್ಸರ್ವ್ ದ ಮಾಯಿಶ್ಚರ್ ಕಂಟೆಂಟ್ ಏರ್ ಅಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ ಅನ್ನು ಏನ್ ಮಾಡುತ್ತೆ? ಅದು ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡಿದಾಗ ಓನ್ಲಿ ಇಟ್ ಎಂಟರ್ಸ್ ದ ಡ್ರೈ ಏರ್ ಅನ್ನ ಮಾತ್ರ ಕನ್ಸರ್ವೇಟರ್ಗೆ ಫ್ಲೋ ಆಗುತ್ತೆ. ಸೊ ದಿಸ್ ಪೈಪ್ ನಾರ್ಮಲಿ ಕನೆಕ್ಟೆಡ್ ಟಾಪ್ ಆಫ್ ದ ಕನ್ಸರ್ವೇಟರ್. ಸೊ ದಿಸ್ ಸಿಲಿಕಾ ಜೆಲ್ ನಾರ್ಮಲಿ ಅದರ ಒಂದು ಕಲರ್ ಯಾವ ರೀತಿ ಇರುತ್ತೆ ಅಂದ್ರೆ ಇಟ್ಸ್ ಲುಕ್ ಲೈಕ್ ಬ್ಲೂ ಕಲರ್ ಇರುತ್ತೆ, ಕ್ರಿಸ್ಟಲ್ ಟೈಪ್ ಇರುತ್ತೆ. ಯಾವಾಗ ಅದು ಯಾವುದೇ ಕಾರಣಕ್ಕೂ ಮಾಯಿಶ್ಚರ್ ಅನ್ನ ಅಬ್ಸರ್ವ್ ಮಾಡಿಲ್ಲ ಅಂದಾಗ ಮಾತ್ರ ಏನಾಗುತ್ತೆ? ಇಟ್ ಈಸ್ ಲುಕ್ ಲೈಕ್ ಎ ಬ್ಲೂ ಕಲರ್. ವೆನ್ ಇಟ್ಸ್ ಅಬ್ಸರ್ವ್ ದ ಮಾಯಿಶ್ಚರ್ ಏರೊಳಗಿರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಟ್ ಈಸ್ ಕನ್ವರ್ಟೆಡ್ ಆರ್ ಇಟ್ ಬಿಕಮ್ಸ್ ಪಿಂಕ್, ಲೈಟ್ ಪಿಂಕ್ ಆರ್ ವೈಟ್ ಕಲರ್ ಅಲ್ಲಿ ಅದು ತೋರಿಸ್ತದೆ. ಸೊ ದಟ್ ಈಸ್ ಇಂಡಿಕೇಟ್ ದಟ್ ಸಿಲಿಕಾ ಜೆಲ್ ಅನ್ನು ನಾವೇನ್ ಮಾಡಬೇಕು? ರೀಪ್ಲೇಸ್ ಮಾಡಬೇಕು. ಅಥವಾ ಆ ಸಿಲಿಕಾ ಜೆಲ್ ಅನ್ನು ನಾವು ಇನ್ನೊಂದ್ಸರಿ ಕೂಡ ನಾವು ಯೂಸ್ ಮಾಡಬಹುದು. ಹೇಗೆ? ಸೊ ದಟ್ ಸಿಲಿಕಾ ಜೆಲ್ ಅನ್ನು ನಾವು ಹೊರಗಡೆ ತೆಗೆದುಬಿಟ್ಟು ವಿ ಕ್ಯಾನ್ ಡ್ರೈ ಅಪ್ ಇನ್ ಎ ಸನ್ ರೈಸ್ ಅಲ್ಲಿ ನಾವು ಅದನ್ನ ಒಣಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಸಿಲಿಕಾ ಜೆಲ್ ಮತ್ತೆ ವೈಟ್ ಇದ್ದದ್ದು ಅಥವಾ ಲೈಟ್ ಪಿಂಕ್ ಇರ್ತಕ್ಕಂಥದ್ದು ಏನಾಗುತ್ತೆ? ಇಟ್ ಬಿಕಮ್ಸ್ ಒನ್ಸ್ ಅಗೇನ್ ಬ್ಲೂ ಆಗುತ್ತೆ. ಸೊ ಬ್ಲೂ ಶೇಪ್ ಇದ್ದಾಗ ಏನಂತ ತಿಳ್ಕೋಬೇಕು? ದಟ್ ಈಸ್ ಆಲ್ಮೋಸ್ಟ್ ಡ್ರೈ ಸಿಲಿಕಾ ಜೆಲ್. ಸೊ ಮತ್ತೆ ಅದನ್ನ ನಾವು ಯೂಸ್ ಮಾಡಬಹುದು. ಓಕೆ, ಸೊ ಒನ್ ಮೋರ್ ಪಾರ್ಟ್ ಈಸ್ ಕನೆಕ್ಟೆಡ್ ಟು ದ ಬ್ರೀತರ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್, ಇಲ್ಲಿ ಕೆಳಭಾಗದಲ್ಲಿ ಅಂದ್ರೆ ಈ ಬ್ರೀತರಿನ ಕೆಳಭಾಗದಲ್ಲಿ ಒಂದು ಪಾರ್ಟ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಯಿಲ್ ಸೀಲ್ ಅಂತ ಕರಿತೀವಿ. ಆಯಿಲ್ ಸೀಲ್. ದಿಸ್ ಆಯಿಲ್ ಸೀಲ್ ಅಲ್ಲಿ ಏನಪ್ಪಾ ಅಂದ್ರೆ ಹಾಕೋ ಉದ್ದೇಶ ದಿಸ್ ಅಲೋಸ್ ಓನ್ಲಿ ಫಿಲ್ಟರ್ಡ್ ಅಥವಾ ಡಸ್ಟ್ ಫ್ರೀ ಇರ್ತಕ್ಕಂತ ಏರ್ ಅನ್ನ ಮಾತ್ರ ಏನ್ ಮಾಡ್ಬೇಕು? ಅದು ಅಲೋ ಮಾಡಬೇಕು. ಅದು ದಟ್ ಈಸ್ ಆಲ್ಸೋ ಕಾಲ್ಡ್ ಒನ್ ಆಫ್ ದ ಇನ್ಲೆಟ್ ಆಗಿರುತ್ತೆ. ಅಂದ್ರೆ ಏನು? ಏರ್ ಅನ್ನ ಅದು ಒಳಭಾಗಕ್ಕೆ ಅಲೋ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಇದು ಕೆಳಭಾಗದಲ್ಲಿ ಏನಪ್ಪಾ ಅಂದ್ರೆ ಒನ್ ಆಫ್ ದ ಫಿಲ್ಟರ್ ಇರುತ್ತೆ. ಆ ಫಿಲ್ಟರ್ ಏನ್ ಮಾಡುತ್ತೆ ಅಂದ್ರೆ ಡಸ್ಟ್ ಪಾರ್ಟಿಕಲ್ ಅನ್ನ ಅಲ್ಲೇ ಫಿಲ್ಟರ್ ಮಾಡಿಬಿಟ್ಟು ಓನ್ಲಿ ಫ್ರೆಶ್ ಏರ್ ಅನ್ನ ಮಾತ್ರ ಇದು ಅಲೋ ಮಾಡುತ್ತೆ. ಇಷ್ಟು ಏನಪ್ಪಾ ಅಂದ್ರೆ ಯಾವ್ದು ಫಿಲ್ಟರಿನ ಕೆಲಸ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ದಿಸ್ ಈಸ್ ಒನ್ ಆಫ್ ದ ಎಕ್ಸ್ಪ್ಲೋಷನ್ ವೆಂಟ್. ದಿಸ್ ಈಸ್ ಒನ್ ಆಫ್ ದ ಸೇಫ್ಟಿ ಡಿವೈಸ್ ಅಂತ ಕರಿತೀವಿ. ಯಾಕೋಸ್ಕರ ಸೇಫ್ಟಿ ಡಿವೈಸ್ ಅಂತ ಕರಿತೀವಿ ಅಂದ್ರೆ ಬಿಕಾಸ್ ಆಫ್ ವೆನ್ ಟ್ರಾನ್ಸ್ಫಾರ್ಮರ್ ಓವರ್ ಹೀಟೆಡ್ ಆರ್ internally short circuited or internally damaged is occur when this diaphragm ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಎಕ್ಸ್ಪ್ಲೋಷನ್ ವೆಂಟ್ ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟಾಪ್ ಆಫ್ ದ ಟ್ರಾನ್ಸ್ಫಾರ್ಮರ್, ಎಂಡ್ ಆಫ್ ದ ಪೈಪ್ ಆರ್ ಮೌತ್ ಒನ್ ಆಫ್ ದ ಡಯಾಫ್ರಾಗ್ಮ್ ಅಥವಾ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಥಿನ್ ಲ್ಯಾಮಿನೇಟೆಡ್ ಯಾವುದು
ಪೇಪರ್ ಅನ್ನ ಹಾಕಿರ್ಬೋದು ಅಥವಾ ಒಂದು ಗ್ಲಾಸ್ ಶೀಟ್ ಅನ್ನ ಗ್ಲಾಸ್ ಅನ್ನ ಏನ್ ಮಾಡ್ತೀವಿ ಟೈಟ್ ಆಗಿ ಫಿಟ್ ಮಾಡಿರ್ತಕ್ಕಂಥದ್ದು. ಹೀಗೆ ಏನ್ ಮಾಡ್ಬಿಟ್ಟು ನಾವು ಫಿಟ್ ಮಾಡ್ತೀವಿ ಯಾವ್ದ್ರಲ್ಲಿ ಎಕ್ಸ್ಪ್ಲೋಷನ್ ವೆಂಟ್ ಅಂತಕ್ಕಂಥದ್ದು. ವೆನ್ ಟ್ರಾನ್ಸ್ಫಾರ್ಮರ್ ಗೆಟ್ ಓವರ್ಲೋಡೆಡ್ then internally it will produce us the tremendous gas. That tremendous gas ಇಂದ ಏನಾಗುತ್ತೆ ಅಂದ್ರೆ that transformer it may be explode ಆಗ್ಬೋದು. ಆ ಎಕ್ಸ್ಪ್ಲೋಡ್ ಆಗ್ತಕ್ಕಂಥದ್ದನ್ನ ನಾವೇನ್ ನೋಡ್ಬೇಕಾಗುತ್ತೆ, ಇನಿಷಿಯಲಿ ತಡೆಗಟ್ಟಬೇಕು. ಹೇಗೆ ದಟ್ ಇಂಟರ್ನಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ಏರ್ ಅನ್ನ ಏನ್ ಮಾಡ್ಬೇಕು ನಾವು ಎಕ್ಸಾಸ್ಟ್ ಮಾಡಬೇಕು. ಸೊ ಎಕ್ಸಾಸ್ಟ್ ಆಗ್ಬೇಕಂದ್ರೆ ನಾವು ಮಾಡ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಒನ್ ಆಫ್ ದ ಎಕ್ಸ್ಪ್ಲೋಷನ್ ವೆಂಟ್ ಅಂತ ಇರುತ್ತೆ. ಈ ಎಕ್ಸ್ಪ್ಲೋಷನ್ ವೆಂಟ್ ಅಲ್ಲಿ ನಾವು ಏನನ್ನ ಮೌತ್ಗೆ ಒನ್ ಆಫ್ ದ ಡಯಾಫ್ರಾಗ್ಮ್ ಅಂತ ಹಾಕಿದೀವಿ. ದಟ್ ಡಯಾಫ್ರಾಗ್ಮ್ ಏನಾಗುತ್ತೆ ಇಟ್ ವಿಲ್ ಬಿ ಬ್ರೋಕನ್. ಸೊ ಬ್ರೋಕನ್ ಆದ ತಕ್ಷಣನೇ ಇಂಟರ್ನಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಯಾವುದು ಗ್ಯಾಸಸ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ದೆನ್ ಟ್ರಾನ್ಸ್ಫಾರ್ಮರ್ ಮೇಜರ್ ಪ್ರಾಬ್ಲಮ್ಸ್, ಮೇಜರ್ ಯಾವುದು ಎಕ್ಸ್ಪ್ಲೋಡ್ ಆಗಿರ್ಬೋದು, ಇನ್ನೊಂದು ಏನೋ ಆಗ್ತಕ್ಕಂಥದ್ದನ್ನ ಏನ್ ಮಾಡುತ್ತದು ತಡೆಗಟ್ಟುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಒನ್ ಆಫ್ ದ ಸೇಫ್ಟಿ ಡಿವೈಸ್. ಓಕೆ, so this is also one of the another parts. So that parts is called bushings ಅಂತ ಕರಿತೀವಿ. So there are two types of bushings we have to see here in this transformer. One is LV bushing and another one is HV bushing. LV bushing normally it look like small size, but HV bushing is look like larger size because of its withstand very high voltage. That's why that bushing physically size ಏನಾಗಿರುತ್ತೆ ಜಾಸ್ತಿ ಇರುತ್ತೆ. So what is bushing? Bushing ಅಂದ್ರೆ ಏನು? So normally after that winding ಆದ ನಂತರ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನು ವೈರ್ಸ್ ಹೊರಗಡೆ ಬರುತ್ತದೆ. So we have to get taken the wires or that is also one of the conductor ಬರುತ್ತೆ, input terminals and output terminals. ಸೊ ಇನ್ಪುಟ್ ಟರ್ಮಿನಲ್ಸ್ ಅನ್ನ ನಾವು ಹೊರಗಡೆ ತಗೋಬೇಕು. ಸೊ ಡೈರೆಕ್ಟ್ ಆಗಿ ತಗೊಳ್ಳಿಕ್ಕೆ ಆಗಲ್ಲ. ಹಿಯರ್ ಒನ್ ಆಫ್ ದ ಟ್ರಾನ್ಸ್ಫಾರ್ಮರ್, ದಟ್ ಟ್ರಾನ್ಸ್ಫಾರ್ಮರ್ ಇಸ್ ಮೇಡ್ ಅಪ್ ಆಫ್ MS. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ವಾಟ್ ಮೆಟಾಲಿಕ್. ಸೊ ಮೆಟಾಲಿಕ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಟರ್ಮಿನಲ್ಸ್ ಅನ್ನ ಹೊರಗಡೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಡೈರೆಕ್ಟ್ ಆಗಿ ತಗೊಂಡಾಗ ಯಾವುದು ಅರ್ತ್ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅಷ್ಟೇ ಯಾವ್ದು ಇದೇ ಒಂದು ವೈರ್ ಅಲ್ಲಿ ಕನೆಕ್ಟ್ ಮಾಡಿದಾಗ 0 ಪೊಟೆನ್ಶಿಯಲ್ ಆಗುತ್ತೆ. ಸೊ ಡಿಸ್ಟಾರ್ಟ್ ಆಗ್ತಕ್ಕಂಥದ್ದು. ಆ ದೃಷ್ಟಿಗೋಸ್ಕರ ಏನ್ ಮಾಡ್ಬೇಕಾಗುತ್ತೆ ನಾವು ಇಲ್ಲಿ ಒನ್ ಆಫ್ ದ ಇನ್ಸುಲೇಟೆಡ್ ಮೆಟೀರಿಯಲ್ ನ ಯೂಸ್ ಮಾಡಬೇಕು. ಆ ಇನ್ಸುಲೇಟೆಡ್ ಮೆಟೀರಿಯಲ್ ಅಂದ್ರೆ ಏನು ಬುಷಿಂಗ್ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಪೋರ್ಸೆಲಿನ್. ಅದರಿಂದ ಮಾಡಿರ್ತಾರೆ ಅದನ್ನ ಪೋರ್ಸೆಲಿನ್ ಅಂತಕ್ಕಂಥ ಇನ್ಸುಲೇಟಿಂಗ್ ಮೆಟೀರಿಯಲ್. ದಟ್ ಪೋರ್ಸೆಲಿನ್ ಮೆಟೀರಿಯಲ್ ಇಟ್ ಇಸ್ ವೆರಿ ಹೈ ಡೈರೆಕ್ಟ್ರಿಕ್ಸ್ ಅಂತ ಇರ್ತಕ್ಕಂಥದ್ದು. ಜೊತೆಗೆ ಏನಪ್ಪಾ ಅಂದ್ರೆ ಇಟ್ ವಿಸ್ಟ್ಯಾಂಡ್ ವೆರಿ ಹೈ ವೋಲ್ಟೇಜ್ ಅನ್ನ ಕೂಡ ಅದು ವಿಸ್ಟ್ಯಾಂಡ್ ಮಾಡೋ ಉದ್ದೇಶಕ್ಕೋಸ್ಕರ ಆ ಪೋರ್ಸೆಲಿನ್ ಬುಷಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದು ಇಟ್ಸ್ ಲುಕ್ ಲೈಕ್ ಹ್ಯಾಲೋ ಶೇಪ್ ಇರುತ್ತೆ. ಯಾವ ರೀತಿ ಹ್ಯಾಲೋ ಶೇಪ್ ಇರ್ತಕ್ಕಂಥದ್ದನ್ನ ಏನ್ ಮಾಡ್ಬೇಕು ನಾವು ಒಳಭಾಗದಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ದಿಸ್ ಯಾವುದು ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಟರ್ಮಿನಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅನ್ನ ಏನ್ ಮಾಡಬೇಕು ಇದರ ಒಳಭಾಗದಲ್ಲಿ ಹೊರಗಡೆ ತಗೊಂಡ್ಬಿಟ್ಟು ವ್ಯಾನ್ ವಿ ಕ್ಯಾನ್ ಸೀಲ್ ಮಾಡಬೇಕು. ಸೀಲ್ ಆದ ನಂತರ ವಿ ಕ್ಯಾನ್ ಕನೆಕ್ಟ್ ಐದರ್ LV ಟರ್ಮಿನಲ್ಸ್ ಅಂಡ್ HV ಟರ್ಮಿನಲ್ಸ್ ಅನ್ನ ನಾವು ಆಗ ಕನೆಕ್ಟ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ವಾಟ್ LV ಬುಷಿಂಗ್ ಅಂಡ್ HV ಬುಷಿಂಗ್. ನೆಕ್ಸ್ಟ್ ಒನ್ ಈಸ್ ದಿಸ್ ಈಸ್ ಒನ್ ಆಫ್ ದ cooling tube. This is cooling tube. So number of cooling tubes normally fitted. ಇಲ್ಲಿ ನಂಬರ್ ಆಫ್ ಕೂಲಿಂಗ್ ಟ್ಯೂಬ್ ಅನ್ನು ಏನ್ ಮಾಡ್ತೀವಿ ಈ ಒಂದು ಟ್ರಾನ್ಸ್ಫಾರ್ಮರ್ ಗೆ ಫಿಟ್ಟಿಂಗ್ ಮಾಡಿರ್ತೀವಿ. ಅದು ಹೊರಡೆ ಏನ್ ಹೇಳುತ್ತೆ ಕೂಲ್ ಮಾಡುತ್ತೆ. ಯಾಕೆ ಕೂಲ್ ಮಾಡುತ್ತೆ? ಆಟೋಮೆಟಿಕಲಿ ಕೂಲ್ ಆಗುತ್ತೆ. ಹೇಗೆ ಅಂದ್ರೆ ನೋಡಿ, when transformer loading then that oil will be ಆಯಿಲ್ ಏನಾಗುತ್ತೆ ಅಂದ್ರೆ ಹೀಟ್ ಆಗ್ತಾ ಹೋಗುತ್ತೆ. ಸೊ ಹೀಟ್ ಆಗ್ತಕ್ಕಂತ ಏರ್ ಏನ್ಬೇಕು ಅಟ್ಮಾಸ್ಫಿಯರಿಗೆ ಟಚ್ ಆಗಬೇಕು. ಅಟ್ಮಾಸ್ಫಿಯರಿಗೆ ಟಚ್ ಆಗ ಹಾಗೆ ಮಾಡಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಔಟ್ ಅಂದ್ರೆ ಮೇಲ್ಭಾಗ ಟಾಪ್ ಆಫ್ ದ
ಟ್ರಾನ್ಸ್ಫಾರ್ಮರಿಗೆ ಮತ್ತೆ ಬಾಟಮ್ ಆಫ್ ದ ಟ್ರಾನ್ಸ್ಫಾರ್ಮರಿಗೆ ಏನನ್ನ ಆ ಟ್ಯೂಬ್ ನಂಬರ್ ಆಫ್ ಟ್ಯೂಬ್ ಗಳನ್ನ ಕನೆಕ್ಟ್ ಮಾಡ್ತೀವಿ. ಸೊ ಒಂದ್ ತಿಳ್ಕೋಬೇಕು, ಯಾವತ್ತು ಏನು ಟ್ರಾನ್ಸ್ಫಾರ್ಮರ್ ಹೀಟೆಡ್ ಆಗ್ತಾ ಹೋದಂಗೆ ದಟ್ ಆಯಿಲ್ ಈಸ್ ಆಲ್ಸೋ ಹೀಟೆಡ್. ಆಯಿಲ್ ಹೀಟ್ ಆಗ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಇಟ್ ಕಮ್ಸ್ ಟು ದ ಯಾವುದು ಈ ಕೂಲಿಂಗ್ ಟ್ಯೂಬ್ ಮುಖಾಂತರ ಬರುತ್ತೆ. ಸೊ ಕೂಲಿಂಗ್ ಟ್ಯೂಬ್ ಬರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅಟ್ಮಾಸ್ಫಿಯರಿಕ್ ಗೆ ಟಚ್ ಆದ ತಕ್ಷಣ ಆಟೋಮೆಟಿಕಲಿ ದಟ್ ಹೀಟೆಡ್ ಇರತಕ್ಕಂತ ಆಯಿಲ್ ಏನಾಗುತ್ತೆ ಕೂಲ್ ಆಗುತ್ತೆ. ಕೋಲ್ಡ್ ಏರ್ ಮತ್ತೇನಾಗುತ್ತೆ ಇಟ್ ಕಮ್ಸ್ ಟು ಬಾಟಮ್. ಬಾಟಮ್ ಬಂದ ತಕ್ಷಣ ಮತ್ತೇನಾಗುತ್ತೆ ಅದು ಟ್ರಾನ್ಸ್ಫಾರ್ಮರ್ ಗೆ ಟಚ್ ಆಗುತ್ತೆ. ಸೊ ಟ್ರಾನ್ಸ್ಫಾರ್ಮರ್ ಟಚ್ ಆದಾಗ ಅದರ ಒಳಗಡೆ ಇರತಕ್ಕಂತ ಟ್ರಾನ್ಸ್ಫಾರ್ಮರ್ ಕೋರ್ ಏನಾಗುತ್ತೆ ಅಗೇನ್ ಕೂಲ್. ಹೀಗೆ ಏನಾಗುತ್ತೆ ಈ ತರ ಪ್ರೋಸೆಸ್ ಆಗ್ತಾನೇ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಪಾರ್ಟ್ಸ್ ದಟ್ ಈಸ್ ಕಾಲ್ಡ್ ಕೂಲಿಂಗ್ ಟ್ಯೂಬ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ temperature gauge. So this is one of the another parts of the transformer. This temperature gauge normally fitted to the transformer tank. It transformer tank ನ ಮೇಲ್ಭಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಟೆಂಪರೇಚರ್ ಗೇಜ್ ಅನ್ನ ಫಿಟ್ ಮಾಡ್ತೀವಿ. ಸೊ ವಾಟ್ ಈಸ್ ದಿಸ್ ಫಂಕ್ಷನ್? ಸೊ ಯಾಕೋಸ್ಕರ ಯೂಸ್ ಮಾಡ್ತೀವಿ? ಸೊ ಇಟ್ ಶೋಸ್ ದ ಟೆಂಪರೇಚರ್. ವಾಟ್ ಈಸ್ ದ ಆಯಿಲ್ ಟೆಂಪರೇಚರ್ ಎಷ್ಟು ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಟೆಂಪರೇಚರ್ ಗೇಜ್. ಬಿಕಾಸ್ ಆಫ್ ಆಯಿಲ್ ಟೆಂಪರೇಚರ್ ಸ್ಪೆಸಿಫೈಡ್ ಲೆವೆಲ್ ಅಲ್ಲೇ ಇರಬೇಕು. ಅದಕ್ಕಿಂತ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅದರ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋದಂಗೆ ಯಾವ್ದೊಂದು ಇನ್ಸುಲೇಷನ್ ಲೆವೆಲ್ ಪ್ರಾಪರ್ಟಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಇನ್ಸುಲೇಷನ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋದಂಗೆ ಒಳಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಏನಾಗುತ್ತೆ ಅದು ಒಳಭಾಗದಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಅದಕ್ಕೋಸ್ಕರ ನಾವು ಮೇಂಟೈನ್ ಮಾಡಬೇಕು ಏನನ್ನ temperature. So we can see by using this temperature gauge. Okay, next one is called tap changer switch. Tap changer switch. When so this is also one more transformer part. This part normally connected to the primary of the winding. ಈ ಟ್ಯಾಪ್ ಚೇಂಜರ್ ಅಂದ್ರೆ ಏನಪ್ಪಾ ಅಂದ್ರೆ when transmit the voltage from one station to another station for long distance that conductor drops the some of the voltage. ಇಲ್ಲಿ ನೋಡಿ ನಾವು ಎಷ್ಟೋ ಒಂದು ವೋಲ್ಟೇಜ್ ಅನ್ನ ನಾವು ಫ್ಲೋ ಮಾಡ್ತಾ ಇದೀವಿ ಅಂದ್ರೆ ದಟ್ ವೋಲ್ಟೇಜ್ ಲೆವೆಲ್ ರಿಸೀವಿಂಗ್ ಎಂಡ್ ಅಲ್ಲಿ ಇರೋದಿಲ್ಲ. ಬಿಕಾಸ್ ಆಫ್ ಸಮ್ ವೋಲ್ಟೇಜ್ ಡ್ರಾಪ್ ಯೂಶುವಲ್ ಬಿ occur in a ಕಂಡಕ್ಟರ್ ಅಲ್ಲಿ ಸಮ್ ವೋಲ್ಟೇಜ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ವಿ ಶುಡ್ ಬಿ ಏನ್ ಮಾಡ್ಬೇಕು, ನಾವು ಅದನ್ನ ಮಾನಿಟೈಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ನಾವು ವಿ ಶುಡ್ ಬಿ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಯಾವ್ದ್ರ ಮುಖಾಂತರ ನಾವು ಇನ್ಕ್ರೀಸ್ ಮಾಡ್ತೀವಿ ಏನು ಟ್ಯಾಪ್ ಚೇಂಜರ್ ಅಂತಕ್ಕಂಥ ಸ್ವಿಚ್ ಅನ್ನ ನಾವೇನ್ ಮಾಡ್ತೀವಿ ಈ ಟ್ರಾನ್ಸ್ಫಾರ್ಮರ್ ಮೇಲ್ಭಾಗದಲ್ಲಿ ಫಿಟ್ ಮಾಡ್ತೀವಿ. ಆ ಟ್ರಾನ್ಸ್ಫಾರ್ಮರ್ ಮೇಲ್ಭಾಗದಲ್ಲಿರ್ತಕ್ಕಂಥ ಟ್ಯಾಪ್ ಚೇಂಜರ್ ಅನ್ನು ನಾವು ಏನನ್ನ ವೇರಿಯೇಷನ್ ಮಾಡ್ತಾ ಹೋದಂಗೆ ದಟ್ ವೋಲ್ಟೇಜ್ ಲೆವೆಲ್ ಈಸ್ ಆಲ್ಸೋ ಇನ್ಕ್ರೀಸಸ್. ನಮಗೆ ಸ್ಪೆಸಿಫೈಡ್ ವ್ಯಾಲ್ಯೂ ನಮಗೆ ಸಿಗಬೇಕಾದ್ರೆ ಅಷ್ಟೇ ವೋಲ್ಟೇಜ್ ಅನ್ನ ನಾವು ಪಡಿಬಹುದು ಬೈ ಯೂಸಿಂಗ್ ದಿಸ್ ಟ್ಯಾಪ್ ಚೇಂಜರ್ ಸ್ವಿಚ್. ಸೊ ನಾರ್ಮಲಿ ಈ ಟ್ಯಾಪ್ ಚೇಂಜರ್ ಸ್ವಿಚ್ ಅನ್ನ ನಾವು ಯಾವುದಕ್ಕೆ ಪ್ರೈಮರಿ ಸೈಡ್ ಗೆ ಕನೆಕ್ಟ್ ಮಾಡ್ತೀವಿ. ನಂಬರ್ ಆಫ್ ಟ್ಯಾಪಿಂಗ್ಸ್ ಆರ್ ಟೇಕನ್ ಫ್ರಮ್ ದ ಪ್ರೈಮರಿ ವೈಂಡಿಂಗ್. ಸೊ ಇಲ್ಲಿ ನಾವು ಎರಡು ರೀತಿಯಾಗಿ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಒಂದು ಆಫ್ ಲೋಡ್ ಮೆಥಡ್ ಅಂತ ಕರಿತೀವಿ, ಆಫ್ ಲೋಡ್ ಟ್ಯಾಪ್ ಚೇಂಜರ್ ಅಂತ ಕರಿತೀವಿ. ಆಫ್ ಲೋಡ್ ಟ್ಯಾಪ್ ಚೇಂಜರ್ ಅಂದ್ರೆ ಏನಪ್ಪಾ ಅಂದ್ರೆ when you have to change the voltage level ಅನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಯಾವುದು ಪ್ರೈಮರಿ ಸೈಡ್ ಇಂದ ಏನ್ ಮಾಡ್ಬೇಕು ನೀವು ಆಫ್ ಮಾಡಬೇಕು, ಅಥವಾ ಸೆಕೆಂಡರಿ ಸೈಡ್ ಲೋಡ್ ಅನ್ನ ಏನ್ ಮಾಡ್ಬೇಕು ನೀವು ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗುತ್ತೆ ನೀವು ಟ್ಯಾಪ್ ಚೇಂಜರ್ ಅನ್ನ ಚೇಂಜ್ ಮಾಡಬೇಕು. ಬಿಕಾಸ್ ಆಫ್ ಇಟ್ ವಿಲ್ ಪ್ರೊಡ್ಯೂಸ್ ದ ಸ್ಪಾರ್ಕಿಂಗ್. ದಟ್ ಸ್ಪಾರ್ಕಿಂಗ್ ಶುಡ್ ಬಿ ಮಿನಿಮೈಸ್. ಹೇಗೆ ನಾವು ಮಿನಿಮೈಸ್ ಮಾಡಬಹುದು? ಓನ್ಲಿ ವಿ ಕ್ಯಾನ್ ಡಿಸ್ಕನೆಕ್ಟ್ ಆರ್ ಓಪನ್ ದ ಸೆಕೆಂಡರಿ ವೈಂಡಿಂಗ್. ಸೊ then we can what change the voltage. Okay, so this is called off load tap changing ಅಂತ ಕರಿತೀವಿ. ಇನ್ನೊಂದೇನು ಆನ್ ಲೋಡ್ ಟ್ಯಾಪ್ ಚೇಂಜಿಂಗ್. ಆನ್ ಲೋಡ್ ಟ್ಯಾಪ್ ಚೇಂಜಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ
some of the points you should be mind. ಏನು ಅದಕ್ಕೆ ನಾವು ನಾರ್ಮಲಿ ಆಟೋಮೆಟಿಕಲಿ ನಾವು ಟ್ಯಾಪ್ ಚೇಂಜರ್ ಸ್ವಿಚ್ ಅನ್ನ ಬಳಸಿರ್ತೀವಿ. ಆಟೋಮೆಟಿಕ್ ಟ್ಯಾಪ್ ಚೇಂಜರ್ ಏನಪ್ಪಾ ಅಂದ್ರೆ ವೋಲ್ಟೇಜ್ ಲೆವೆಲ್ ಸ್ವಲ್ಪ ಕಡಿಮೆ ಆದ ತಕ್ಷಣ ಆಟೋಮೆಟಿಕಲಿ ಏನಾಗುತ್ತೆ ಅದು ದಟ್ ವೋಲ್ಟೇಜ್ ಲೆವೆಲ್ ಇಸ್ ವಿಲ್ ಬಿ ಇನ್ಕ್ರೀಸಸ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಅಂತ ಕರಿತೀವಿ ಅಂದ್ರೆ ಆಟೋಮ್ಯಾಟಿಕ್ ಟ್ಯಾಪ್ ಚೇಂಜರ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ another part is there. That part is called Buchholz relay. This is Buchholz relay. So this Buchholz relay normally fitted in between the conservator tank to the what transformer tank. ಇಲ್ಲಿ ನಾವು ಕನ್ಸರ್ವೇಟರ್ ಅಂತ ಇದೆಯಲ್ಲ, ಈ ಕನ್ಸರ್ವೇಟರ್ ಮತ್ತೆ ಟ್ರಾನ್ಸ್ಫಾರ್ಮರಿನ ಸೆಂಟ್ರಿಗೆ ನಾವು ಒನ್ ಮೋರ್ ಪಾರ್ಟ್ ಅನ್ನ, ಸೊ ದಟ್ ಈಸ್ ಯು ಕ್ಯಾನ್ ಸಿ ಹಿಯರ್ ಗ್ರೀನ್ ಕಲರ್ ಶೇಪ್ ಇದೆ. ಈ ಗ್ರೀನ್ ಕಲರ್ ಶೇಪ್ ಇರತಕ್ಕಂಥದಕ್ಕೆ ನಾವೇನ್ ಕರಿತೀವಿ ಬುಚರ್ಸ್ ರಿಲೇ ಅಂತ ಕರಿತೀವಿ. ಸೊ ದಟ್ ಬುಚರ್ಸ್ ರಿಲೇ ಇಂಟರ್ನಲ್ ಕನೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಾವು ಬರೆದಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ಒನ್ ಆಫ್ ದ ಬುಚರ್ಸ್ ರಿಲೇ. ಸೊ ದಿಸ್ ಬುಚರ್ಸ್ ರಿಲೇ ನಾರ್ಮಲಿ connect or fix in between transformer tank to the conservator. So this Buchholz is having the two operating mercury switch, mercury float switch ಅಂತ ಕರಿತೀವಿ. Okay, how this Buchholz relay is operate ಅನ್ನೋದನ್ನ ನೋಡೋಣ. So it's having two operating mercury switches. So this is also one of the ಅಲ್ರಾಮ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಲ್ರಾಮ್ ಸರ್ಕ್ಯೂಟ್ ಅಂತ ಏನಪ್ಪಾ ಅಂದ್ರೆ ಇಟ್ ಗಿವ್ಸ್ ದ ಅಲ್ರಾಮ್, ಹಾಗಾಗಿ ಇದನ್ನ ನಾವು ಅಲ್ರಾಮ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇದು ಒಂದು ಸರ್ಕ್ಯೂಟ್ ಏನೋ ಟ್ರಿಪ್ಪಿಂಗ್ ಸರ್ಕ್ಯೂಟ್ ಅಂತ ಕರಿತೀವಿ. ಅಂದ್ರೆ ಯಾವಾಗ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗುತ್ತೆ, ಟ್ರಿಪ್ ಆಗ್ಬೇಕಾದ್ರೆ ಈ ಒಂದು ಮರ್ಕ್ಯುರಿ ಸ್ವಿಚ್ ಆಪರೇಟ್ ಆಗುತ್ತೆ, ಹಾಗಾಗಿ ನಾವು ಇದನ್ನ ಏನ್ ಕರಿತೀವಿ ಟ್ರಿಪ್ ಸರ್ಕ್ಯೂಟ್ ಅಂತ. ಸೊ ಇದು ಹೌ ದಿಸ್ Buchholz two floating switches operate ಅನ್ನೋದನ್ನ ನೋಡೋಣ. So these two mercury floating switch normally operate by means of a pressure, pneumatic pressure principle ಅಲ್ಲಿ ವರ್ಕ್ ಆಗ್ತಕ್ಕಂಥದ್ದು, pneumatic pressure principle. So ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. When transformer is loaded, when transformer connect the supply, it will carries the current. Due to current, it will produces the some loss ಇಂದ ಏನಾಗುತ್ತೆ ಅಂದ್ರೆ the transformer it produces the some of the heat excess ಆಗ್ತಾ ಹೋದಂಗೆ, ಹೀಟ್ ಒಂದ್ ವೇಳೆ ಇಂಟರ್ನಲ್ ಫಾಲ್ಟ್ ಆದಾಗ ಅಥವಾ ಮೈನರ್ ಫಾಲ್ಟ್ ಆದಾಗ ಒನ್ ಆಫ್ ದ ಅಲ್ರಾಮ್ ಸರ್ಕ್ಯೂಟ್ ಇಸ್ ವಿಲ್ ಬಿ ಆಪರೇಟ್. ಮೈನರ್ ಫಾಲ್ಟ್ ಅಂದ್ರೆ ಏನು, ಒಂದ್ ವೇಳೆ ಓವರ್ಲೋಡಿಂಗ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಯಾವುದು ಪ್ರಾಬ್ಲಮ್ಸ್ ಆದಾಗ ಯಾವುದು ಅಲ್ರಾಮ್ ಸರ್ಕ್ಯೂಟ್ ಆಪರೇಟ್ ಆಗುತ್ತೆ. ಇದು ಹೇಗೆ ಆಪರೇಟ್ ಆಗುತ್ತೆ ಅಂತ ನೋಡೋಣ. ವೆನ್ ಟ್ರಾನ್ಸ್ಫಾರ್ಮರ್ ಲೋಡಿಂಗ್, ದೆನ್ ದಟ್ ಟ್ರಾನ್ಸ್ಫಾರ್ಮರ್ ಇಟ್ ಪ್ರೊಡ್ಯೂಸಸ್ ದ ಸಮ್ ಆಫ್ ದ ಗ್ಯಾಸ್ ಬಬಲ್. ದಟ್ ಗ್ಯಾಸ್ ಬಬಲ್ಸ್ ಈಸ್ ವಿಲ್ ಬಿ ಗೋಸ್ ಔಟ್. ಇದರಿಂದ ಹೊರ ಬರುತ್ತೆ, ಯಾವ್ದ್ರ ಮುಖಾಂತರ, ಈ ಪೈಪ್ ಮುಖಾಂತರ ಹೊರ ಬರುತ್ತೆ. ಎಲ್ಲಿಗೆ ಬರುತ್ತೆ ಅದು Buchholz ರಿಲೇ ಮುಖಾಂತರನೇ ಬರುತ್ತೆ. ದಟ್ ಗ್ಯಾಸ್ ಬಬಲ್ಸ್ ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಏರ್ ಬಬಲ್ಸ್ ಅಂತ ಕರಿತೀವಿ. ಆ ಏರ್ ಬಬಲ್ಸ್ ಏನಾಗುತ್ತೆ ಇಲ್ಲಿ ಯಾವುದಕ್ಕೆ ಈ ಕ್ಯಾಸ್ಟ್ ಐರನ್ ಚೇಂಜ್ ಮರಿನ ಪಕ್ಕದಲ್ಲಿ ಸೆಟ್ ಆಗುತ್ತೆ. ಸೆಟ್ ಆದಾಗ ಇದು ಒಳಭಾಗದಲ್ಲಿ ಎಷ್ಟು ಗ್ಯಾಸ್ ಬಬಲ್ಸ್ ಬರುತ್ತೆ ಅನ್ನೋದ್ರ ಮೇಲ್ಗಡೆ ಇಲ್ಲಿ ಒಳಭಾಗದಲ್ಲಿ ಏನೋ ಈ ಗ್ಯಾಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆ ಇಲ್ಲಿ ಫ್ಲೋಟಿಂಗ್ ಅಂದ್ರೆ ಏನೋ ಈ ಫ್ಲೋಟ್ ಆಗ್ತಕ್ಕಂಥದ್ದು ಏನಾಗುತ್ತೆ ಇಟ್ ವಿಲ್ ಬಿ ಪ್ರೆಸ್. ಈ ಪ್ರೆಸ್ ಆದ ತಕ್ಷಣ ಇಲ್ಲಿ ಒನ್ ಆಫ್ ದ ಏನೋ ಗ್ಲಾಸ್ ಇಂದ ಮಾಡಿರ್ತಕ್ಕಂಥ ಒಂದು ಮರ್ಕ್ಯುರಿ ಸ್ವಿಚ್ ಅಂತ ಏನ್ ಕರಿತೀವಿ, ಜಸ್ಟ್ ಲೈಕ್ ಒನ್ ಆಫ್ ದ ಸ್ವಿಚ್. ಗೊತ್ತಾಯ್ತಾ? ಒಳಭಾಗದಲ್ಲಿ ಏನಪ್ಪಾ ಅಂದ್ರೆ ಮರ್ಕ್ಯುರಿ ಅಂತಕ್ಕಂಥದ್ದು, ಮರ್ಕ್ಯುರಿ ಇಸ್ ಆಲ್ಸೋ ಒನ್ ಆಫ್ ದ ಕಂಡಕ್ಟಿಂಗ್ ಲಿಕ್ವಿಡ್. ಇಲ್ಲಿ ನಾವು ಏನ್ ಮಾಡಿದೀವಿ, ಒನ್ ಟರ್ಮಿನಲ್ಸ್ ಅನ್ನ ಕನೆಕ್ಟ್ ಮಾಡಿದೀವಿ. ಈ ಒನ್ ಟರ್ಮಿನಲ್ ಏನಾಗಿದೆ ಮರ್ಕ್ಯುರಿ ಟಚ್ ಆಗಿದೆ, ಇನ್ನೊಂದು ಟರ್ಮಿನಲ್ ಇದು ಟಚ್ ಆಗಿದೆ. ಯಾವಾಗ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ದೆನ್ ಇಟ್ ವಿಲ್ ಬಿ ಪುಷ್ ಡೌನ್. ಪುಷ್ ಆದ ತಕ್ಷಣ ದಿಸ್ ಫ್ಲೋಟಿಂಗ್ ಸ್ವಿಚ್ ಏನಾಗುತ್ತೆ ಕಮ್ಸ್ ಡೌನ್. ಯಾವಾಗ ಕೆಳಗಡೆ ಬರುತ್ತೆ ದೆನ್ ಮರ್ಕ್ಯುರಿ ಏನಾಗುತ್ತೆ ಅನದರ್ ಲೀಡ್ ಗೆ ಕನೆಕ್ಟ್ ಆಗುತ್ತೆ.
ಸೊ ಅನದರ್ ಲೀಡ್ಗೆ ಕನೆಕ್ಟ್ ಆದ ತಕ್ಷಣ ಇಲ್ಲಿ ನಾವು 2 ವೈರ್ನ ಹೊರಗೆ ತಗೊಂಡಿದೀವಿ. ಅಂದ್ರೆ ಏನೋ ಮೇಕ್ ಕಾಂಟ್ಯಾಕ್ಟ್ ಫಾರ್ ಗ್ಯಾಸ್ ರಿಲೀಸ್, ಒಳಭಾಗದಲ್ಲಿ ಗ್ಯಾಸ್ ಶೇಖರಣೆ ಆಗಿದೆ, ಅದನ್ನ ನಾವು ರಿಲೀಸ್ ಮಾಡಿ ಅನ್ನೋದನ್ನ ಯಾರಿಗೆ ಇಂಡಿಕೇಟ್ ಮಾಡುತ್ತೆ, ಅದು ಇಟ್ ವಿಲ್ ಗಿವ್ಸ್ ದ ಅಲಾರ್ಮ್ ಟು ದ ಆಪರೇಟರ್. ಆಪರೇಟರ್ಗೆ ಸಿಗ್ನಲ್ಸ್ ಅನ್ನ ಕೊಡುತ್ತೆ. ಅವ್ರು ಏನ್ ಮಾಡ್ಬೇಕು, ಇಲ್ಲಿ ಒಳಭಾಗದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಗ್ಯಾಸ್ ಅನ್ನ ಅವರು ರಿಲೀಸ್ ಮಾಡ್ಬೇಕು. ಸೊ ರಿಲೀಸ್ ಆದ ತಕ್ಷಣ ಏನೋ ಟ್ರಾನ್ಸ್ಫಾರ್ಮರ್ ಹೆವಿ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದನ್ನ ಅವರು ತಡೆಗಟ್ಟಬಹುದು. ಸೊ ಇನ್ ದಿಸ್ ಫಸ್ಟ್ ಮೆಥಡ್ ಓಕೆ. ಇನ್ ಸೆಕೆಂಡ್ ಮೆಥಡ್ ಅಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮರ್ಕ್ಯುರಿ ಫ್ಲೋಟಿಂಗ್ ಸ್ವಿಚ್. ಸೊ ವೆನ್ ಟ್ರಾನ್ಸ್ಫಾರ್ಮರ್ getting overloaded or internal damage that means ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅರ್ತ್ ಲೀಕೇಜ್ ಆಗ್ಬೋದು. ಈ ರೀತಿ ಆದಾಗ ಮೇಜರ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಅಂದ್ರೆ when transformer it will produces the abnormal heat ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಡ್ಯೂ ಟು abnormal heat that transformer it produces the what ಅಬ್ನಾರ್ಮಲ್ ಗ್ಯಾಸಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಹೀಟ್ ಜೊತೆಗೆ ಏನು ಗ್ಯಾಸಸ್ ಪ್ರೊಡ್ಯೂಸ್ ಆಗೋದ್ರಿಂದ ದಟ್ ಏರ್ ಈಸ್ ವಿಲ್ ಬಿ ರಶ್ ಟು ದ, ಎಲ್ಲಿ ಹೋಗುತ್ತೆ ಅದು ಥ್ರೂ ದ ಪೈಪ್ ಮುಖಾಂತರ ಬುಚರ್ಸ್ ರಿಲೇಗೆ ಬರುತ್ತೆ. ಆ ಬುಚರ್ಸ್ ರಿಲೇ ಇಲ್ಲಿ ಫಾಸ್ಟ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ 2 ಪೈಪ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಟ್ಯಾಂಕಿಗೆ ಹೋಗ್ತಕ್ಕಂಥದ್ದು. ಇದು ಏನಪ್ಪಾ ಅಂದ್ರೆ ಟು ಕನ್ಸರ್ವೇಟರಿಗೆ ಹೋಗ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ರಶ್ಗೆ ಯಾವುದು ಗ್ಯಾಸ್ ಬಬಲ್ ಪಾಸ್ ಆಗೋದ್ರಿಂದ ಇಲ್ಲಿ ಫ್ಲೋಟಿಂಗ್ ಅಂತಕ್ಕಂಥದ್ದು ಏನಾಗುತ್ತೆ, ಪುಷ್ ಮಾಡುತ್ತೆ. ಪುಷ್ ಮಾಡಿದ ತಕ್ಷಣ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಒನ್ ಆಫ್ ದ ಮರ್ಕ್ಯುರಿ ಫ್ಲೋಟಿಂಗ್ ಸ್ವಿಚ್ ಅಂತ ಏನ್ ಕರಿತೀವಿ. ಇದರಲ್ಲೂ ಕೂಡ ಈ ಶೇಪ್ ಅಲ್ಲಿ ಇದ್ದಾಗ ಮರ್ಕ್ಯುರಿ ಓನ್ಲಿ 1 ಕಾಂಟ್ಯಾಕ್ಟ್ ಅನ್ನ ಮಾತ್ರ ಟಚ್ ಆಗ್ತಾ ಇರುತ್ತೆ. ಯಾವಾಗ ಇದು ಪುಷ್ ಮಾಡಿದ ತಕ್ಷಣ ದಿಸ್ ಮರ್ಕ್ಯುರಿ ಫ್ಲೋಟಿಂಗ್ ಸ್ವಿಚ್ ಇಟ್ ವಿಲ್ ಬಿ ಕನೆಕ್ಟ್ 2 ಟರ್ಮಿನಲ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ 2 ವೈರ್ ಅನ್ನ ನಾವು ಹೊರಗಡೆ ತಗೊಂಡಿದೀವಿ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಏನ್ ವಾಟ್ ಮೇಕ್ ಕಾಂಟ್ಯಾಕ್ಟ್ ಫಾರ್ ಶಾರ್ಟ್ ಸರ್ಕ್ಯೂಟ್. ಅಂದ್ರೆ ಇಲ್ಲಿ ಯಾವಾಗ 2 ಕನೆಕ್ಷನ್ ಆಗುತ್ತೆ ಆಟೋಮೆಟಿಕಲಿ ದ ಟ್ರಾನ್ಸ್ಫಾರ್ಮರ್ ಟ್ರಿಪ್. ಇದು ಯಾವುದೇ ಕಾರಣಕ್ಕೂ ಅಲಾರ್ಮ್ ಕೊಡೋದಿಲ್ಲ. ಇದು ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಏನನ್ನ ಪ್ರೈಮರಿ ಸೈಡ್ ಅನ್ನ ಅದು ಕಟ್ ಆಫ್ ಮಾಡುತ್ತೆ. ಅಂದ್ರೆ ಎಕ್ಸಸ್ ಆಫ್ ಡ್ಯಾಮೇಜ್ ಆಗ್ತಕ್ಕಂಥದ್ದನ್ನ ಏನ್ ಮಾಡುತ್ತೆ, ಇದು ತಡೆಗಟ್ಟುತ್ತೆ. ಸೊ ಹಾಗಾಗಿ ಈ ಒಂದು ದಿಸ್ ಈಸ್ ಆಲ್ಸೋ ಕಾಲ್ಡ್ ಒನ್ ಮೋರ್ ಸೇಫ್ಟಿ ಆರ್ ಪ್ರೊಟೆಕ್ಟಿವ್ ಡಿವೈಸ್. ಓಕೆ, ಸೊ ಇಷ್ಟು ಏನಪ್ಪಾ ಅಂದ್ರೆ ಟ್ರಾನ್ಸ್ಫಾರ್ಮರ್ ಪಾರ್ಟ್ಸ್ ಅಂಡ್ ದೇರ್ ಫಂಕ್ಷನ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.